ಫಾರ್ ಶೋರ್ ನಾನು ಎಲ್ಲರಿಗೂ ಹೇಳ್ತೀನಿ ದಟ್ ಬಿಕಾಸ್ ಇಟ್ಸ್ ದ ಇಯರ್ ಆಫ್ ದ ಫೈರ್ ಹಾರ್ಸ್, ಈ ತರ ಒಂದು ದಿಸ್ ಇಸ್ ಕಾಲ್ಡ್ ಅ ಫೈರ್ ಹಾರ್ಸ್. ಓಕೆ. ಇಟ್ಸ್ ಅ ವಿಕ್ಟ್ರಿ ಹಾರ್ಸ್ ಬಟ್ ಇಟ್ಸ್ ಆಲ್ಸೋ ಅ ಫೈರ್ ಹಾರ್ಸ್ ಬಿಕಾಸ್ ಇದು ಒಂದು ಫೈರ್ ಫ್ಲೇಮ್ ಬ್ಯಾಕ್ ನಲ್ಲಿ ಇದೆ. ದಿಸ್ ಇಸ್ ನಾಟ್, ತುಂಬಾ ಜನ ನೀವು ನೋಡ್ತೀರಾ ಎಲ್ಲ ಜಾಗನಲ್ಲಿ ದೇ ಆರ್ ಸೆಲ್ಲಿಂಗ್ ಲೈಕ್ ರನ್ನಿಂಗ್ ಹಾರ್ಸಸ್. ಅದು ಯಾವಾಗ್ಲೂ ಹಾಕ್ಬಾರ್ದು, ರನ್ನಿಂಗ್ ಹಾರ್ಸ್ ಹಾಕ್ಬಾರ್ದು, ಯಾವಾಗ್ಲೂ ಹಾಕ್ಬಾರ್ದು. ನೋಡಿ ಇಂಡಿಯಾನಲ್ಲಿ ಯಾವಾಗ ಫೆಂಗ್ಶೂಯ್ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ತಾರೆ, ಸುಮ್ನೆ ಏನಾದ್ರೂ ಒಂದು ಟ್ರೆಂಡ್ ಹಾಕ್ಬಿಟ್ಟು ಅದು ಹೋಗುತ್ತೆ, ಅದು ರಿಯಲ್ ಮೀನಿಂಗ್ ಜನಗೆ ಗೊತ್ತಾಗಲ್ಲ. ಸೊ ಇನ್ ಇಂಡಿಯಾ ಇಟ್ಸ್ ಲೈಕ್ ಅಟ್ ಸಮ್ ಪಾಯಿಂಟ್ ಅವ್ರು ಹೇಳ್ತಾರೆ ಇದು ಲಾಫಿಂಗ್ ಬುದ್ಧ ನಾವು ಪರ್ಚೇಸ್ ಮಾಡಬಾರ್ದು, ಸಂಬಡಿ ಗಿಫ್ಟ್ ಮಾಡಬೇಕು. ದಟ್ ವಾಸ್ ಒನ್ ರೂಮರ್ ಮೆನಿ ಇಯರ್ಸ್ ಬ್ಯಾಕ್. 100 ಪೀಪಲ್ ನಮ್ಗೆ ಬಂದ್ಬಿಟ್ಟು ಕೇಳ್ತಾರೆ ಅದು, ಬಟ್ ಇಟ್ಸ್ ನಾಟ್ ಟ್ರೂ. ಯಾರಾದ್ರೂ ಗಿಫ್ಟ್ ಕೊಡಿದ್ರೆ ಒಳ್ಳೇದು, ಇಟ್ಸ್ ಲಕ್ಕಿ. ಇಟ್ಸ್ ಲೈಕ್ ಇಟ್ಸ್ ಅ ಗಿಫ್ಟ್ ಆಫ್ ಅಬಂಡೆನ್ಸ್. ಯಾರು ನಿಮ್ಗೆ ಅಬಂಡೆನ್ಸ್ ಕೊಡ್ತಾರೆ, ಇಟ್ಸ್ ವೆರಿ ಗುಡ್, ನೋ, ಬಟ್ ದಟ್ ಡಸಂಟ್ ಮೀನ್ ಯು ಕ್ಯಾನ್ ಬೈ ಇಟ್ ಯೋರ್ ಸೆಲ್ಫ್. ಸೊ ದಿಸ್ ಫೈರ್ ಹಾರ್ಸ್ is to be kept in the center of the house, and one fire horse to be kept in, victory horse to be kept in south of the house, south direction ಅಲ್ಲಿ ಇಡಬೇಕು. ಓಕೆ, south sector ನಲ್ಲಿ. and ಇದು ಟೇಬಲ್ ನಲ್ಲಿ ಕೂಡ ಇಡಬಹುದು, ವರ್ಕ್ ಟೇಬಲ್ ನಲ್ಲಿ. and again in the year 2026 ನಾನು ಜನಗೆ ಹೇಳ್ತೀನಿ ಯಾವಾಗ್ಲೂ ಈ ತರ ಒಂದು ಡ್ರ್ಯಾಗನ್ ಇಡಬೇಕು. ಬಿಕಾಸ್ ಡ್ರ್ಯಾಗನ್ ಅಗೇನ್ ಹ್ಯಾಸ್ ಯಾಂಗ್ ಎನರ್ಜಿ ಅಂಡ್ ಫೈರ್ ಎನರ್ಜಿ. ಸೊ ವರ್ಕ್ ಟೇಬಲ್ ನಲ್ಲಿನೇ ಇಡಬಹುದು. ಇದು ಇಫ್ ಯುವರ್ ವರ್ಕ್ ಸ್ಪೇಸ್ ಇಸ್ ಇನ್ ದ ಬೆಡ್ರೂಮ್ ಇಡಬಾರ್ದು. ಸೊ ಮೇ ಬಿ ವಿ ಕ್ಯಾನ್ ಡೂ ಅನದರ್ ಎಪಿಸೋಡ್ ವೇರ್ ನಾವು ಎಲ್ಲಾರ್ಗೆ ಹೇಳ್ತೀವಿ ನಿಮ್ಮ ಮನೆಯಲ್ಲಿ ನೀವೇ ಫಂಕ್ಷನ್ ಮಾಡ್ಬೇಕಂದ್ರೆ ಏನೇನ್ ಎಲ್ಲಿ ಇಡ್ಬೋದು. ಬಿಕಾಸ್ ಲಾಟ್ ಆಫ್ ಪೀಪಲ್ ಡೋಂಟ್ ನೋ ಗಿಡ ಎಲ್ಲಿ ಇಡೋದು. ರೈಟ್, ಗಿಡ ದ ಬೆಸ್ಟ್ ಪ್ಲೇಸ್ ಟು ಕೀಪ್ ಪ್ಲಾಂಟ್ಸ್ ಇಸ್ ಈಸ್ಟ್ ಅಂಡ್ ಸೌತ್ ಈಸ್ಟ್. ತುಂಬಾ ದುಡ್ಡು ಬರುತ್ತೆ, ಹೆಲ್ತ್ ಎಲ್ಲ ಚೆನ್ನಾಗುತ್ತೆ. ಸೊ ಮೇ ಬಿ ವಿ ಕ್ಯಾನ್ ಡೂ ಒನ್ ಎಪಿಸೋಡ್ ಜಸ್ಟ್ ಫಾರ್ 2026 ಟೆಲಿಂಗ್ ಪೀಪಲ್ ಹೌ ಟು ಮೇಕ್ ಎವ್ರಿಥಿಂಗ್ ಇನ್ ದೇರ್ ಹೌಸ್ ಸೋ ನೈಸ್. ಬಿಕಾಸ್ ಫಂಕ್ಷನ್ ಇಸ್ ನಾಟ್ ಓನ್ಲಿ ಕಿ ನಾವು ಏನಾದ್ರೂ ಒಂದು ಐಡಲ್ ಇಡಬೇಕು. ಸಮಟೈಮ್ಸ್ ನಾವು ಒಂದು ಗಿಡ ಸೈ ಜಾಗನಲ್ಲಿ ಇಡಬೇಕು, ಮಿರರ್ ಕರೆಕ್ಟ್ ಜಾಗನಲ್ಲಿ ಇಡಬೇಕು, ಮೆಟಲ್ ಒಂದು ಜಾಗ ಇರುತ್ತೆ ಲೈಕ್ ದಟ್. ಸೊ ಅರ್ತ್, ಫೈರ್, ವಾಟರ್, ವುಡ್, ಮೆಟಲ್ 5 ಎಲಿಮೆಂಟ್ಸ್ ಇದೆ. ಅದು ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬಾ ಇಂಪಾರ್ಟೆಂಟ್ ನಮ್ಮ ಮನೆಯಲ್ಲಿ. ನಾವು ಹೋಗ್ಬಿಟ್ಟು ಪ್ಲಾಂಟ್ಸ್ ವೆಸ್ಟ್ ನಲ್ಲಿ ಇದ್ರೆ ನಮ್ದು ಪ್ರಾಫಿಟಬಿಲಿಟಿ ಆಫ್ ಅವರ್ ಲೈಫ್ ಡೌನ್ ಹೋಗುತ್ತೆ. ಎಸ್. ಸೊ ಫಾರ್ ಎಕ್ಸಾಂಪಲ್ ನಾವು ಸೌತ್ ಇಸ್ ದ ಸೆಕ್ಟರ್ ಫಾರ್ ಫೇಮ್ ಅಂಡ್ ರೆಕಗ್ನಿಷನ್. ಅದು ದಟ್ ಇಸ್ ಅ ಸೆಕ್ಟರ್ ಫಾರ್ ಫೈರ್. ಇವಾಗ ಅಲ್ಲಿ ಹೋಗ್ಬಿಟ್ಟು ನಾವು ನೀರಿಟ್ರೆ ಬಾತ್ರೂಮ್ ಇದ್ರೆ ಸೌತ್ ನಲ್ಲಿ, ಅದು ಫುಲ್ ನಮ್ದು ಫೇಮ್ ರೆಕಗ್ನಿಷನ್ ನಮ್ ಕೆಲ್ಸನೇ ಆಗಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಕೆ ಇಫ್ ನಮ್ಮ ಹತ್ರ ಏನು ರೆಮಿಡಿ ಇಲ್ಲ ಅಂದ್ರೆ, ನಮ್ಗೆ ಅಷ್ಟೊಂದು ಬಿಲೀಫ್ ಇಲ್ಲ ಅಂದ್ರೆ, ಫಸ್ಟ್ ನಾವ್ ಏನ್ ಮಾಡಬಹುದು, ಕಲರ್ ಜೊತೆ ನಾವು ಸಾರ್ಟ್ ಔಟ್ ಮಾಡಬಹುದು.